ಫಸ್ಟ್ ಆಫ್ ಆಲ್ ಈ ರಿವ್ಯೂನಲ್ಲಿ ನಾನು ಸಿನಿಮಾನ ರೋಸ್ಟ್ ಮಾಡ್ತೀನಿ ಟ್ರಾಲ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡೇನಾದ್ರೂ ನೀವು ಬಂದಿದ್ರೆ ಖಂಡಿತ ಇಲ್ಲ. ಸಿನಿಮಾ ಆ ಲೆವೆಲ್ ವರ್ಸ್ಟ್ ಅಂತೂ ಇಲ್ವೇ ಇಲ್ಲ. ಹಾಗಾಗಿ ಇಲ್ಲಿ ನಿಜವಾಗ್ಲೂ ಏನಾಗಿದೆ, ಯುದ್ಧ ಯಾರ ಮೇಲೆ, ಪ್ರೇಕ್ಷಕರ ಮೇಲೆನೆ ಯುದ್ಧ ಆಗೋಯ್ತಾ, ಏನು ಕಥೆ, ಬನ್ನಿ ನೋಡ್ಕೊಂಡ್ ಬರೋಣ. ವಾರ್ 2 ಇದು ಅಯಾನ್ ಮುಖರ್ಜಿ ಅವರು ಡೈರೆಕ್ಟ್ ಮಾಡಿರುವಂತ ಚಿತ್ರ. ಸ್ಟೋರಿ ಲೈನ್ ಕಡೆ ಬಂದ್ರೆ, ಟೈಗರ್ 3 ಪೋಸ್ಟ್ ಕ್ರೆಡಿಟ್ ಸೀನ್ ನಲ್ಲಿ ತೋರಿಸಿರೋ ಹಾಗೆ ಕಬೀರ್ ಈಗ ರಾಗ್ ಏಜೆಂಟ್ ಆಗಿದ್ದಾನೆ, ಒಂದು ಮಿಷನ್ ನಲ್ಲಿ ಇನ್ವಾಲ್ವ್ ಕೂಡ ಆಗಿರ್ತಾನೆ. ಸೊ ಅದು ಏನು, ಅದರಿಂದ ಇವನು ಫೇಸ್ ಮಾಡಬೇಕಾಗಿ ಬಂದಂತ ಅಡೆತಡೆಗಳು ಯಾವುದು, ಹಾಗೆ ಇಲ್ಲಿ ಜೂನಿಯರ್ NTR ಅವರು ಹೀರೋನ ವಿಲನ್ನ, ಅವರಿಗಿದ್ದಿದ್ದು ಯಾವ ತರದ ಪಾತ್ರ ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನು ಆಕ್ಚುಲ್ ಆಗಿ ಫಿಲ್ಮ್ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. 2000 ಲೈಕ್ಸ್ ಅಂತ ಅನ್ಕೊಂಡಿದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿ ಪಾಸಿಟಿವ್ ಆಗಿ ವರ್ಕ್ ಆದಂತ ಪಾಯಿಂಟ್ಸ್ ಕಡೆ ಬಂದ್ರೆ, ಫಿಲ್ಮ್ ಅಲ್ಲಿ ಆಕ್ಷನ್ ಎಪಿಸೋಡ್ಸ್ ಅಂತ ಏನೇನಿದೆ ಅವೆಲ್ಲ ಆನ್ ಪೇಪರ್ ಸಖತ್ ಸಾಲಿಡ್ ಆಗಿ ಕಾಣುತ್ತೆ, ಎಕ್ಸೈಟಿಂಗ್ ಅನ್ಸುತ್ತೆ. ಅಫ್ಕೋರ್ಸ್ ಅದ್ಯಾವ್ದು ರಿಯಾಲಿಟಿಗೆ ಹತ್ರ ಇರ್ಲಿಲ್ಲ, ಗ್ರೌಂಡೆಡ್ ಆಗಿರ್ಲಿಲ್ಲ ನಿಜ, ಬಟ್ ಅದನ್ನ ಪ್ಲಾನ್ ಮಾಡಿದಾರಲ್ವಾ, ಆಕ್ಷನ್ ನಲ್ಲಿ ಬರವಣಿಗೆಗೆ ಮಹತ್ವ ಕೊಟ್ಟು ಭಿನ್ನವಾಗಿ ಏನೋ ಮಾಡ್ಬೇಕು ಅಂತ ಹೋದ್ರಲ್ಲ, ಆ ಯೋಚನೆ ಮತ್ತೆ ಐಡಿಯಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಮೈನ್ಲಿ ಅದೇ ಹಳೆ ಫಾರ್ಮುಲನ್ನೆಲ್ಲ ಬಿಟ್ಟಾಕಿ ಡಿಫ್ರೆಂಟ್ ಆಗಿ ಏನೋ ತೋರಿಸ್ಬೇಕು ಅಂತ ಆಕ್ಷನ್ಸ್ ನ ಅವರೇ ಆದಷ್ಟು ಕಠಿಣವಾಗಿ ಬರಿತಾ ಹೋಗಿದ್ದಾರೆ. ಸೊ ಆ ರೈಟಿಂಗ್ ಮತ್ತೆ ಪ್ಲಾನಿಂಗ್ ಗೆ ಇಷ್ಟ ಆಯ್ತು. ಪರ್ಸನಲಿ ನನಗಂತೂ ಚೆನ್ನಾಗಿ ವರ್ಕ್ ಆಯ್ತು. ಸ್ಪೆಷಲಿ ಆ ಕಾರ್ ಚೇಸ್ ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿರೋ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್, ಅದನ್ನ ಆದಷ್ಟು ಮೆಚ್ಯೂರ್ಡ್ ಆಗಿ ಇಬ್ಬರು ಆಕ್ಟರ್ ಗಳ ಸ್ಟಾರ್ಡಮ್ಗೆ ಬೆಲೆ ಕೊಟ್ಟು ಪ್ಲಾನ್ ಮಾಡಿದ್ದಾರೆ. ಅದು ಕೂಡ ಸಖತ್ ಎಫೆಕ್ಟಿವ್ ಆಗಿತ್ತು. ಮುಖ್ಯವಾಗಿ ಒಂದು ಆಕ್ಷನ್ ಎಪಿಸೋಡ್ ಸ್ಟಾರ್ಟ್ ಆಗಿ ಮುಗಿಯೋವರೆಗೂ ಅದರಲ್ಲಿರೋ ರೈಟಿಂಗ್ ನಮ್ಮನ್ನ ಎಂಗೇಜ್ ಮಾಡುತ್ತೆ. ಇನ್ನು ಎರಡನೇದಾಗಿ ಕ್ಯಾರೆಕ್ಟರ್ಸ್ ಗಳಿಗೆ ಕೊಟ್ಟಿರುವಂತ ಡೆಪ್ತ್. ಆಕ್ಚುಲಿ ಇಡೀ ಸ್ಪೈ ಯೂನಿವರ್ಸ್ ಅಲ್ಲಿರೋ ಫಿಲ್ಮ್ ಗಳನ್ನ ನೋಡಿದ್ರೆ ಅಲ್ಲಿ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಸಿಗಲ್ಲ. ಈ ಪಾತ್ರ ಯಾವುದು, ಅದರ ಹಿನ್ನೆಲೆ ಏನು, ಅದ್ರ ಬಗ್ಗೆ ಏನ್ ಹೇಳ್ಬೇಕು ಅದ್ಯಾವುದನ್ನು ತೋರ್ಸಲ್ಲ. ಆಲ್ಸೋ ಕೇಮಿಯೋ ಅನ್ನೋ ಹೆಸರಲ್ಲಿ ಪಠಾಣ್ ಒಳಗೆ ಟೈಗರ್, ಟೈಗರ್ ಒಳಗೆ ಪಠಾಣ್, ಈ ತರ ನಾನ್ ಸೆನ್ಸ್ ರೈಟಿಂಗ್ ಇರ್ತಿತ್ತು. ಬಟ್ ಈ ಸಾರಿ ಆಕ್ಚುಲಿ ಆ ಪ್ರಾಬ್ಲಮ್ ಅನ್ನ YRF ನವರು ಅರ್ಥ ಮಾಡ್ಕೊಂಡಿದ್ದಾರೆ, ಬಗೆಹರಿಸಿದ್ದಾರೆ. ಕಬೀರ್ ಕ್ಯಾರೆಕ್ಟರ್ಗೆ ಒಂದು ಫ್ಲಾಶ್ ಬ್ಯಾಕ್ ಬಂತು, ಆ ಪಾತ್ರಕ್ಕೆ ಈಗ ಒಂದು ಪರಿಪೂರ್ಣತೆ ಅನ್ನೋದು ಸಿಕ್ಕಿದೆ. ಅಂಡ್ ಈ ಕಡೆ ಜೂನಿಯರ್ NTR ಅವರ ಪಾತ್ರಕ್ಕೂ ಒಂದು ಒಳ್ಳೆ ಆರ್ಕ್ ಅನ್ನ ಸೆಟ್ ಮಾಡಿದ್ದಾರೆ. ಆಲ್ಸೋ ಕಿಯಾರಾ ಅಡ್ವಾಣಿ ಅವರಿಗೆ ಕೊಟ್ಟಿರೋ ಕ್ಯಾರೆಕ್ಟರ್ ನ ಕೂಡ ಜಸ್ಟಿಫೈ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಸ್ಪೆಷಲ್ ಅಂತ ಏನಿರ್ಲಿಲ್ಲ. ಹೃತಿಕ್ ಅವರು, ತಾರಕ್ ಅವರು ಹಾಗೆ ಉಳಿದ ಎಲ್ಲಾ ಆಕ್ಟರ್ಗಳು ತಮಗೆ ಕೊಟ್ಟಿರೋ ಪಾತ್ರನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಇದರ ನೆಗೆಟಿವ್ಸ್ ಕಡೆ ಬಂದ್ರೆ, ಈಗ ಆಕ್ಷನ್ ಬಗ್ಗೆ ಏನ್ ಪಾಸಿಟಿವ್ ಅಂತ ಹೇಳಿದ್ನಲ್ಲ, ಅದನ್ನ ಸೇರಿ ಆಲ್ಮೋಸ್ಟ್ ಇಡೀ ಸಿನಿಮಾದಲ್ಲಿ ಎಕ್ಸಿಕ್ಯೂಷನ್ ಕೆಟ್ಟದಾಗಿತ್ತು. ಅಂದ್ರೆ ಏನ್ ಸ್ಟೋರಿ ಬಗ್ಗೆ ಹೇಳೋದಾ, ಸ್ಕ್ರೀನ್ ಪ್ಲೇನ, ಈ ಕಡೆ ವಿಜುವಲ್ಸ್ ಬಗ್ಗೆ ಮಾತಾಡ್ಲಾ, ಐ ಮೀನ್ ಯಾವ್ದು ನಮಗೆ ಆನ್ ಸ್ಕ್ರೀನ್ ಅಷ್ಟು ಒಳ್ಳೆ ಅನುಭವವನ್ನ ಕೊಡಲ್ಲ. ಸ್ಪೈ ಥ್ರಿಲ್ಲರ್ ಸಿನಿಮಾ ವರ್ಕ್ ಆಗ್ಬೇಕು ಅಂದ್ರೆ ಅಲ್ಲಿ ಇಂಟೆಲಿಜೆಂಟ್ ರೈಟಿಂಗ್ ಇರಬೇಕು. ಆದ್ರೆ ಇಲ್ಲಿ ರಾ ಅಂತ ಹೇಳ್ತಾರೆ, ಈ ಕಡೆ ಪ್ರಪಂಚದಲ್ಲಿರೋ ಡೆಡ್ಲಿಯೆಸ್ಟ್ ವಿಲನ್ ಅಂತಾರೆ, ಕಲಿ ಅಂತಾರೆ, ಬಟ್ ಅದೇನ್ ಎಫೆಕ್ಟಿವ್ ಆಗಿ ಇರ್ಲಿಲ್ಲ. ಸ್ಟೋರಿ ಲೈನ್ ಅಂತೂ ಸಿಕ್ಕಾಪಟ್ಟೆ ಆವರೇಜ್ ಆಗಿದೆ, ಫ್ಲಾಟ್ ಅಂತ ಅನ್ಸುತ್ತೆ. ಅಲ್ಲ, ಸ್ಪೈ ಥ್ರಿಲ್ಲರ್ ಅಂದ್ರೆ ಎಷ್ಟು ಸೀರಿಯಸ್ನೆಸ್ ಇರಬೇಕು, ಅದರಲ್ಲಿ 10% ಕೂಡ ಈ ಫಿಲ್ಮ್ ಅಲ್ಲಿ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಇವರು ಇಲ್ಲಿ ಬಿಲ್ಡಪ್ಗೆ ಅಂತ ಏನೇನೋ ಸ್ಟೇಟ್ಮೆಂಟ್ ಗಳನ್ನ ಬಳಸಿದ್ದಾರೆ, ಅದನ್ನ ಕೇಳಿದ್ರೇನೆ ನಗು ಬರುತ್ತೆ. ಯಪ್ಪ, ಎಷ್ಟು ಚೈಲ್ಡಿಶ್ ಆಗಿ ಬರ್ದಿದ್ದಾರೆ. ಒಂದು ಚೂರಾದ್ರೂ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡೋದ್ ಬೇಡವಾ? ಇನ್ನು ಆಕ್ಷನ್ಸ್ ಡಿಫ್ರೆಂಟ್ ಆಗೇನೋ ಮಾಡಿದ್ದಾರೆ ಹೌದು, ಬಟ್ ಅದು ಲಾಜಿಕಲಿ, ಟೆಕ್ನಿಕಲಿ, ವಿಜುವಲಿ ತುಂಬಾನೇ ಕೆಳಮಟ್ಟದಲ್ಲಿತ್ತು. ಇಂಡಿಯಾದ ಅತಿ ದೊಡ್ಡ ಪ್ರೊಡಕ್ಷನ್ ಹೌಸ್ ಇಷ್ಟು ದೊಡ್ಡ ಆಕ್ಟರ್ ಗಳನ್ನ ಹಾಕೊಂಡಿದ್ದಾರೆ. ಸೊ ಅಟ್ಲೀಸ್ಟ್ ಲಾಜಿಕಲ್ ಆಗಿ ಕಡೆ ಪಕ್ಷ VFX ಗಾದ್ರೂ ಬೆಲೆ ಕೊಡೋದ್ ಬೇಡವಾ? ಅದೇನದು ರನ್ನಿಂಗ್ ಬುಲೆಟ್ ಟ್ರೈನ್ ಅಂತೆ, ಅದ್ರ ಮೇಲೆ ತಿರುಗ್ತಿರೋ ಕಾರು. ಅಂಡ್ ಈ ಕಡೆ ಜೂನಿಯರ್ NTR ಅವರಂತೂ ಫಸ್ಟ್ ಆಫ್ ಆಲ್ ಅವ್ರ ಬಾಡಿ ಮೇಲೆ ಯೂಸ್ ಮಾಡಿರೋ CGI ಎಫೆಕ್ಟೇ ಸರಿ ಇಲ್ಲ. ಅಂತದ್ರಲ್ಲಿ ಆ ಬಾಡಿನ ಒಳ್ಳೆ ಶೋ ಕೊಡೋ ತರ ಏರೋಪ್ಲೇನ್ ಹಿಡ್ಕೊಂಡು ಜೋತಾಡೋದೇನು, ಏರೋಪ್ಲೇನ್ ಮೇಲೆನೆ ಫೈಟಿಂಗ್ ಮಾಡೋದೇನು, ಯಪ್ಪ. ಚೆನ್ನಾಗ್ ಕಾಣತ್ತೆ ಅಂತ ಏನೇನೋ ಮಾಡೋದಲ್ಲ, ಅದು ಸಾಧ್ಯ ಇದೆಯಾ, ಆಡಿಯನ್ಸ್ಗೆ ಕನ್ವಿನ್ಸ್ ಮಾಡ್ಬೋದಾ, ಅದ್ರ ಮೇಲೆ ವರ್ಕ್ ಮಾಡಿ ತರಬೇಕು. ಅವಾಗ್ಲಷ್ಟೇ ಅದು ಒಂದು ಹಾನೆಸ್ಟ್ ಎಫರ್ಟ್ ಅಂತ ಅನ್ಸ್ಕೊಳತ್ತೆ. ಟೋಟಲ್ ಆಗಿ ಇದೊಂದು ಆವರೇಜ್ ಸಿನಿಮಾ. ಹೇಳಿರೋ ಒಂದೆರಡು ಪಾಸಿಟಿವ್ಸ್ ಗಳನ್ನ ಅಬ್ಸರ್ವ್ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ, ಬಿಟ್ರೆ ಬೇರೆ ಯಾವುದು ಅಷ್ಟು ಇಂಪ್ರೆಸ್ ಮಾಡಲ್ಲ. ಎಲ್ಲ ತುಂಬಾನೇ ಡಲ್, ಫ್ಲಾಟ್ ಅಂತ ಅನ್ಸುತ್ತೆ. ಸೊ ನೀವೇನಾದ್ರೂ ಆಕ್ಟರ್ಸ್ ಗಳಿಗೋಸ್ಕರ ಹೋಗ್ತೀರಾ, YRF ಸ್ಪೈ ಯೂನಿವರ್ಸ್ ಅನ್ನ ಫಾಲೋ ಮಾಡ್ತೀರಾ ಅಂದ್ರೆ ಹೋಗ್ಬೋದು. ಅಂಡ್ YRF ನವ್ರಿಗೆ ಒಂದು ಸಜೆಷನ್ ಏನಂದ್ರೆ, ನಿಮ್ಮ ಪ್ರೊಡಕ್ಷನ್ ಯೂನಿಟ್ ಪ್ರಕಾರ ಪ್ಲಾನ್ ಮಾಡಿ ಈ ತರದ ಯೂನಿವರ್ಸ್ ಗಳನ್ನ ತರಬೇಡಿ, ಅದು ಆಡಿಯನ್ಸ್ಗೆ ಕಷ್ಟ ಆಗತ್ತೆ. ನೀವೇ ಪ್ಲಾನ್ ಮಾಡ್ತೀರಾ, ಸಿಕ್ಕವ್ರ ಹತ್ರ ಡೈರೆಕ್ಟ್ ಮಾಡಿಸ್ತೀರಾ, ಅಟ್ಲೀಸ್ಟ್ ಒಂದು ಸಿನಿಮಾನ ಅದರ ಮುಂದಿನ ಭಾಗ ಕಂಟಿನ್ಯೂಷನ್ ಅಂದಾಗ ಒಬ್ಬ ಪ್ರಾಪರ್ ಡೈರೆಕ್ಟರ್ ನ ರಿಸರ್ವ್ ಮಾಡಿ ಇಟ್ಕೊಳ್ಳಿ. ಬಿಕಾಸ್ ಒಂದು ಸಿನಿಮಾ ಚೆನ್ನಾಗಿ ವರ್ಕ್ ಆಗ್ಬೇಕು ಅಂದ್ರೆ ಅದು ನಿರ್ದೇಶಕನಿಂದ ಮಾತ್ರ ಸಾಧ್ಯ. ಅದನ್ನ ಅರ್ಥ ಮಾಡ್ಕೊಂಡು ಮುಂದುವರಿಬೇಕು ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ. ಡಿಸ್ಕಷನ್ಸ್ ಎಂಟರ್ಟೈನಿಂಗ್ ಆಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.